ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ವಿಜಯನಗರ ಜಿಲ್ಲೆಯಲ್ಲಿ ಐಜಿ ಹಾಗೂ ಎಸ್ಪಿ ರವರ ನೇತೃತ್ವದಲ್ಲಿ ನಡೆದ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿದ ಜಿಲ್ಲಾಧಿಕಾರಿಗಳು. ಹೊಸಪೇಟೆಯ ಸಂಡೂರು ರಸ್ತೆಯ ಎಚ್ಎಲ್ಸಿ ಕಾಲುವೆಯಲ್ಲಿ ಅನಾಮಧೇಯ ಗಂಡಸಿನ ಶವ ಪತ್ತೆ. ವಿಜಯನಗರ ಜಿಲ್ಲೆಯಲ್ಲಿ ಕೈಕೊಟ್ಟ ಮುಂಗಾರು, ಜಮೀನಿನಲ್ಲಿ ಬಿತ್ತನೆ ಮಾಡಿ ಮಳೆಗಾಗಿ ಕಾದು ಕುಳಿತಿದ್ದ ರೈತ. ಪ್ರವಾಸಕ್ಕೆ ತೆರಳಿದ್ದ ಮಗು ಕಾಲು ಜಾರಿ ಪುರಾತನ ಬಾವಿಯಲ್ಲಿ ಬಿದ್ದು ಸಾವು. ಹಣ ಪಡೆಯುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಬಲಿಗೆ ಬಿದ್ದ ಮಹಿಳಾ ಅಧಿಕಾರಿ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಐಜಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಸ್ವತ್ತು ಕಳವು ಪ್ರಕರಣಗಳಲ್ಲಿ ಜಪ್ತುಪಡಿಸಿಕೊಂಡ ಮಾಲುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸುವ ಕಾರ್ಯಕ್ರಮ ನಡೆಸಲಾಯಿತು. ವಿಜಯನಗರ ಜಿಲ್ಲೆಯಲ್ಲಿ ದಿನಾಂಕ 1/1/2025 ರಿಂದ 30/6/2026 ಸ್ವತ್ತು ಕಳುವಾದ 352 ಪ್ರಕರಣಗಳು ವರದಿಯಾಗಿದ್ದು, ಅವುಗಳಲ್ಲಿ 150 ಪ್ರಕರಣಗಳನ್ನು ಪತ್ತೆ ಮಾಡಿ ಕಳುವಾದ ಮಾಲು ಪೈಕಿ ಒಟ್ಟು 4,57,08,809 ರೂಪಾಯಿ ಮೌಲ್ಯದ ಮಾಲನ್ನು ವಶಪಡಿಸಿಕೊಳ್ಳಲಾಗಿದೆ. ಸ್ವತ್ತಿನ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಮಾಲನ್ನು ದಿನಾಂಕ 21/7/2026 ರಂದು ವಿಜಯನಗರ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಇವರ ನೇತೃತ್ವದಲ್ಲಿ ಸ್ವತ್ತಿನ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಮಾಲನ್ನು ಫಿರ್ಯಾದುದಾರರಿಗೆ ಹಿಂತಿರುಗಿಸುವ ಕಾರ್ಯಕ್ರಮ ಕೈಗೊಂಡು ಫಿರ್ಯಾದುದಾರರಿಗೆ ಅವರ ಸ್ವತ್ತನ್ನು ಹಿಂತಿರುಗಿಸಲಾಗಿರುತ್ತದೆ. ವಿಸರ್ಜಿಸಿ. ಶಾಸ್ತ್ರ ವಿಸರ್ಜಿಸಿ.
ಡ್ಯಾಮ್ ಹಣ ಇದು ರೆಡಿ ಇರ್ಬೋದು. ಏನಾಗಿದೆ ಹೆಂಗೆ ಗೊತ್ತಾ, ಏನಾಗಿದೆ ಪೊಲೀಸ್ ಸ್ಟೇಷನ್ಗೆ ಸರ್. ಓಕೆ ಬಂದು ಈ ಕಡೆ ರಿಸಲ್ಟ್ಸ್ ಮಾಡ್ತಾ ಇದ್ದೀನಿ. ಸೂಪರ್ ಬಂದಿದೆ ಸರ್. ಸೋಕೋ ನಿಮ್ಮ ಗಾಡಿ ಹತ್ರ ನಿಂತ್ಕೊಂಬಿಡಿ. ಓಕೆ, ಈಗಲ್ಲ ರೀ, ಆಮೇಲೆ ಅಲ್ಲೇ ಜಾಯ್ನ್ ಆಗಿ ASI ಆ ಕಡೆನೇ ಜಾಯ್ನ್ ಆಗಿ ಅವ್ರ ಜೊತೆಗೆ ಹಿಂದೆ ಕೂತಿರೋರು. ಹಿಂದೆ ಬಲ್ಲವಾ ಹಿಂದೆ ಆರಾಮಾಗಿ ಆ ಕಡೆ ಗಣೇಶ್ ಅಂತ ಹೇಳ್ಬೇಡ್ರಿ. ಎಮ್ಮೋಬಿ ಅಲ್ಲ ಸರ್, ನಂತರ ಮಾಡ್ತೇನೆ. ಏನಪ್ಪ ಯಾವಾಗ ಹೋಗಿತ್ತು, ಏನಾಗಿತ್ತು? ಮೈಕ್ ಹತ್ರ. ಎಷ್ಟು ಕೇಸ್ ಆಯ್ತು, ಇವ್ರದ್ದು ಏನಾಗಿತ್ತು? ಸರ್ ನಮಸ್ತೆ ಸರ್. ಸರ್ ಇದು ಆಜಾದ್ ನಗರದಲ್ಲಿ 2024 ಕಳ್ತನ ಆಗಿತ್ತು ಸರ್. ಇದು ಮಲ್ಲಿಕಾರ್ಜುನ್ ಅಂತೇಳಿ, ಅದು ಶ್ರೀನಿವಾಸ್ ಅಂತೇಳಿ ನಾವು ಶಿಕಾರಿಪುರ ಆರೋಪಿ ನಾವು ಪತ್ತೆ ಮಾಡಿದ್ವಿ. ಬೀಗ ಹಾಕಿದ್ರಾ? ಮನೆಗೆ ಕೆಳಗಿದ್ವಿ ಸರ್, ನಾವು ಮೇಲೆ ರೂಮ್ನಲ್ಲಿ ಬೀಗ ಹಾಕಿದ್ವಿ. ಅದರಲ್ಲಿ 2 ವರ್ಷ ಆಯ್ತು ಸರ್. ಈಗ ಮಾನ್ಯರು ವಾರಸುದಾರರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇವರ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ನಮ್ಮೆಲ್ಲರ ಜೋರಾದ ಬಹಳ ಹರ್ಷದಿಂದ ಅದರ ವಾರಸುದಾರರು ಮಾನ್ಯರಿಂದ ಸ್ವೀಕರಿಸ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂತಹ ಕ್ಷಣ. ಒಬ್ಬನೇ ಸರ್ ಮೊಹಮ್ಮದ್ ಅಲಿ ನಾನಬಂದಿ ಅಂತ ಎಮ್ಮೋಬಿ ಸರ್, ಅಲ್ಲಿ ಹುಬ್ಳಿ ಧಾರವಾಡದಲ್ಲಿ ಫಿಂಗರ್ ಪ್ರಿಂಟ್ ಟ್ರೇಸ್ ಆಗಿದೆ ಸರ್. ಅಲ್ಲಿ ಒಂದಿದೆ ಸರ್. ಎಸ್ ಸರ್, ಮಾಡಿ ಎಸ್ ಮೈಕ್ ಕೊಡಿ. ಆಗಿದೆ ಸರ್, 4 ತೊಲೆ ಮಾಂಗಲ್ಯ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಟ್ಟಿವಿ, 1 ದಿನದಲ್ಲೇ ಹುಡುಕೊಟ್ರಿ ಸರ್. ಸಲ್ಲಿಸೋಣ, ಧನ್ಯವಾದಗಳನ್ನ ಸಲ್ಲಿಸೋಣ. ಹತ್ತು ತೊಲೆ ಬಂಗಾರವನ್ನ ಪ್ರಕರಣವನ್ನು ಬೀರಿಸಿದಂತ ಇಲಾಖೆ ನೋಡಿ ಇಲ್ಲಿ
ಎಸ್ ಸರ್. ಮನೆ ಒಂದು ಗಾಡಿ ಕಳ್ತನ ಮಾಡಿದ್ರು ಸರ್. 7 ದಿನ ಬಂಗಾರ ಬಿಟ್ಟು ಮಾನ್ಯರು ವಾರಸುದಾರರಿಗೆ ವಸ್ತುಗಳನ್ನ ಅಂತಂದೇಳಿ ಇಲ್ಲಿ ಶಿವನಾಯಕ್ ಮತ್ತು ಶಂಕರ ನಾಯಕ್ ಅಂತಂದೇಳಿ ಅಕ್ಯೂಸರ್ ಸರ್. ಅವರು ಅವ್ರಿಗೆ ಫೇಕ್ ಕೋಡ್ ಕೊಟ್ಟು ಅಮೌಂಟ್ ಇಸ್ಕೊಂಡು ಅಷ್ಟು ಆಗಿರ್ತಾರೆ ಸರ್. ಅದಾದಮೇಲೆ ನಾವು ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಇದು ಪ್ರೆಸೆಂಟ್ ಮಾಡಿದ್ವಿ. ಸರಿದಾನಪ್ಪ ಕ್ಯಾಮ್ರಾ ನಿಮಗೆ? ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಅತ್ಯಂತ ದೊಡ್ಡ ಪ್ರಕರಣ. ಎಸ್ ಸರ್. ಸರ್ ಇಲ್ಲಿ ಸರ್ ಸರ್ ಎಸ್ ಸರ್. 150 ಸ್ವತ್ತಿನ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಂಥ ಅಂದಾಜು ಮೌಲ್ಯ 4,57,08,809 ರೂಪಾಯಿ ಮೌಲ್ಯದ ಮಾಲುಗಳನ್ನು, ವಸ್ತುಗಳನ್ನು, ದ್ವಿಚಕ್ರ ವಾಹನಗಳನ್ನು ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಬಳ್ಳಾರಿಯವರ ನೇತೃತ್ವದಲ್ಲಿ ಅತ್ಯಂತ ಹೆಮ್ಮೆಯ ಮತ್ತು ಶ್ಲಾಘನೀಯ ಕಾರ್ಯ. ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆಯ ಈ ಕಾರ್ಯದ ಬಗ್ಗೆ ಅತ್ಯಂತ ತಿಳಿಸಿರ್ತಾರೆ. ಸಾರ್ವಜನಿಕರು ಬಹಳ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಾರೆ ತಮ್ಮ ವಸ್ತುಗಳನ್ನು. ಇಲಾಖೆಯ ಬಗ್ಗೆ ತಮ್ಮ ಅಭಿನಂದನೆಯನ್ನು ಕೂಡ ಸಾರ್ವಜನಿಕರು ಅತ್ಯಂತ ದೊಡ್ಡ ಕಾರ್ಯ ನೆರವೇರಿದೆ. ಕಷ್ಟಪಟ್ಟು ದುಡಿದಂತಹ ಹಣ, ಬಂಗಾರವನ್ನು ಕಳೆದುಕೊಂಡಂತಹ ಅವರು ಇಲಾಖೆ ಈ ಒಂದು ಕಾರ್ಯಕ್ಕೆ ತುಂಬ ಆಭಾರಿಯಾಗಿದ್ದೇವೆ ಎನ್ನುವಂತಹ ಸಂತಸವನ್ನು ವಸ್ತುಗಳನ್ನು ಪಡೆದುಕೊಂಡಂತಹ ಸಾರ್ವಜನಿಕರು ವ್ಯಕ್ತಪಡಿಸಿರುವಂಥದ್ದು. ಮುಂದೆ ಹೋಗ್ಬಿಡ್ರ, ಮುಂದೆ ಹೋಗ್ಬಿಡ್ರ. ಏನಪ್ಪ ಇಂಥದ್ದು? ಅಮ್ಮನ ಇದನ್ನೆಲ್ಲ ತಗೊಂಡೋಗಿ ಇಲ್ಲಿ ಮಾಡ್ತಾರೆ. ಸರ್ ಆ ಕಡೆ ಅರೆಸ್ಟ್ ಮಾಡಿ 58 ಕಿಲೋ ಒಂದು ಬೊಲೆರೋ ರಿಪೇರ್ ಮಾಡಿ. ಸರ್ 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 ನೋಡಿ. ಹಾಂ ಅಲವಾ ನೋಡಲ್ಲಿ. ಎಸ್ ಸರ್. ಸರ್ ನೀವು ಬನ್ನಿ ಸರ್. ಸ್ವಲ್ಪ
ಆಯ್ತಪ್ಪ ತಗೊಳ್ಳಿ ಸರ್. ಸರ್ ಈ ಕಡೆ ನೋಡಿ ಒಂದು ನಿಮಿಷ. ಎಸ್ ಸರ್. ಇವತ್ತು ವಿಜಯನಗರ ಜಿಲ್ಲಾ ಏನು ಪ್ರಾಪರ್ಟಿ ರಿಟರ್ನ್ ಪರೇಡ್ ಇದೆ, ಕಳವಾದ ಹಾಗೂ ರಿಕವರ್ ಆದ ಸ್ವತ್ತುಗಳನ್ನು ಅವುಗಳ ನೊಂದ ವಾರಸುದಾರರು ಯಾರು ಕಂಪ್ಲೇಂಟ್ಸ್ ಇದ್ದಾರೆ, ವಿಕ್ಟಿಮ್ಸ್ ಯಾರಿದ್ದಾರೆ, ಅವ್ರಿಗೆ ಹಿಂತಿರುಗಿಸುವ ಇದೊಂದು ಆಲ್ಮೋಸ್ಟ್ ರಿಕಾರ್ಡ್ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಾವು ನೋಡಿದ ಹಾಗೆ ಹಲವಾರು ಪ್ರಕರಣಗಳನ್ನ ನಮ್ಮ ಪೊಲೀಸರು, ನಮ್ಮ ಎಸ್ ಪಿ ಅವರ ನೇತೃತ್ವದಲ್ಲಿ ಅಡಿಷನಲ್ ಎಸ್ ಪಿ, ಎಲ್ಲ 3 ಜನ DSPಗಳು, ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸ್, ಸಬ್ ಇನ್ಸ್ಪೆಕ್ಟರ್ಸ್ ಹಾಗೂ ಕ್ರೈಮ್ ಸಿಬ್ಬಂದಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ತಮಗೆ ಎಷ್ಟೆಷ್ಟು ಪ್ರಕರಣಗಳು ನಾವು ಭೇದಿಸಿದ್ದೀವಿ ಅನ್ನೋದರ ವಿವರ ನಾನು ತಮಗೆ ನೀಡ್ತೀನಿ. 1 ಡಕಾಯಿತಿ ಪ್ರಕರಣ, 3 ರಾಬರಿ ಪ್ರಕರಣಗಳು, ಮನೆಗಳವು ಏನು ದಿನದಲ್ಲಿ ಮನೆಗಳವು ಆಗಿರುತ್ತೆ 22 ಪ್ರಕರಣಗಳಾಗಿತ್ತು, 11 ಪ್ರಕರಣ ಡಿಟೆಕ್ಟ್ ಆಗಿದೆ. ರಾತ್ರಿ ಆಗಿದ್ದ ಮನೆಗಳಲ್ಲಿ 37 ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ದೇವೆ. ಹಾಗೆ ಸಾಧಾರಣ ಮನೆ ಕಳವು 2, 9 ಕ್ಯಾಟಲ್ ಏನು ದನ ಕರು ಈ ಥರದ್ದು ಕಳ್ಳತನಗಳಾಯಿತು, ಆ ಥರದ್ದು ಇತರೆ ಕಳವು ಪ್ರಕರಣಗಳು 66, ಚೀಟಿಂಗ್ ಪ್ರಕರಣಗಳು 21, ಒಟ್ಟಿಗೆ 150 ಪ್ರಕರಣಗಳನ್ನ ಭೇದಿಸಿ ಇವತ್ತು ಅಂದಾಜು 4,57,00,000, 4.5 ಕೋಟಿಯಷ್ಟು ಈ ಅಂದಾಜು ಮೌಲ್ಯದ ಸ್ವತ್ತುಗಳನ್ನ ಇವತ್ತು ಫಿರ್ಯಾದುದಾರರಿಗೆ ನಾವು ಹಿಂದಿರುಗಿಸಿದ್ದೇವೆ. ಮುಂದುವರೆದು ಸೈಬರ್ ಅಪರಾಧಗಳಲ್ಲಿ ಸಹ ಸುಮಾರು 5 ಲಕ್ಷದಷ್ಟು ಏನು ಸೈಬರ್ ವಂಚನೆಗೊಳಗಾಗಿ ಜನ ಕಳ್ಕೊಂಡಿದ್ರು, ಅದನ್ನು ಸಹ ಇವತ್ತು ರಿಟರ್ನ್ ಮಾಡಿದ್ದೇವೆ. ಈ ಮೊಬೈಲ್ ಕಳವು ಏನೀಗ ಬಹಳ ರ್ಯಾಂಪೆಂಟಾಗಿ ಹಾವಳಿ ಆಗಿಬಿಟ್ಟಿದೆ, ಅದರಲ್ಲಿ 1,477 ಹ್ಯಾಂಡ್ಸೆಟ್ಗಳನ್ನ ನಾವು ರಿಕವರ್ ಮಾಡಿದ್ದೀವಿ. ತಾವು ನೋಡ್ಬೋದು, ಒಂದು ದೊಡ್ಡ ಸ್ಟಾಲ್ ಥರ 10 ಮೊಬೈಲ್ ಮಳಿಗೆ ಥರ ಅಷ್ಟು ಮೊಬೈಲ್ಗಳನ್ನ ನಾವು ರಿಕವರ್ ಮಾಡಿಕೊಟ್ಟಿದ್ದೇವೆ. ಬಂಗಾರದ ಆಭರಣಗಳು ಈಗ ತಮಗೆ ಗೊತ್ತು, ಎಲ್ಲ ಗಗನಮುಖಿಯಾಗಿದೆ ಬಂಗಾರದ ದರಗಳು. ಇವತ್ತು ಪಾಪ 1 ಗ್ರಾಮ್ ಕಳ್ಕೊಂಡ್ರೂ ಬಹಳ ಕಷ್ಟ ಇದೆ. 10 ಗ್ರಾಮ್ ಅಂದರೆ ಒಂದು ಕುಟುಂಬದ ಸಂಪೂರ್ಣ ಆಸ್ತಿ ಥರ ಇದೆ ಇವತ್ತಿನ ಪರಿಸ್ಥಿತಿಗಳಲ್ಲಿ. ಇದು ಟೋಟಲ್ ಆಗಿ ನಾವು 2 kg 342 ಗ್ರಾಮು, ಸರಾಸರಿ ಇನ್ನೇನು ಹತ್ರ 2.5 kg. ಇದರ ಅಂದಾಜು ಮೌಲ್ಯ ಸುಮಾರು 2 ಕೋಟಿಯಷ್ಟು. ಇದು ಕೇವಲ ಬರೇ ಬಂಗಾರದ ಆಭರಣಗಳನ್ನೇ ಇಷ್ಟು ನಾವು ರಿಕವರ್ ಮಾಡಿ ಇವತ್ತು ಪ್ರಾಪರ್ಟಿನ ರಿಟರ್ನ್ ಮಾಡಿದ್ದೀವಿ. ಹಾಗೆ 1,42,00,000 ನಗದು ಹಣ ಕ್ಯಾಶ್ ರಿಕವರಿ ಮಾಡಿದ್ದು ವಾಪಸ್ ಕೊಟ್ಟಿದ್ದೇವೆ. 4 4 ವೀಲರ್ಸ್ ಇದನ್ನು ವಾಪಸ್ ಕೊಟ್ಟಿದ್ದೇವೆ. ದ್ವಿಚಕ್ರ ವಾಹನಗಳು 83 ದ್ವಿಚಕ್ರ ವಾಹನಗಳು ಇದನ್ನು ವಾಪಸ್ ಕೊಟ್ಟಿದ್ದೇವೆ. ಇಷ್ಟು ಪ್ರಕರಣಗಳ ಬಗ್ಗೆ ಬ್ರೀಫ್ ಮಾಡೋದು ಕಷ್ಟ ಆಗಿರೋದ್ರಿಂದ ಕೆಲವು ಬಹಳ ಪ್ರಮುಖವಾದ ಪ್ರಕರಣಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತೇನೆ. ಈ 150 ಪ್ರಕರಣಗಳು ಇವತ್ತು ನಾವು ಡಿಟೆಕ್ಟ್ ಮಾಡಿದ್ದೇವೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಕೆಲವು ನೋಡಬೇಕಂದ್ರೆ, ನಮ್ಮ ಈ ಹೊಸಪೇಟೆ ಬಡಾವಣೆಯಲ್ಲಿ 24 ಡಿಸೆಂಬರ್ 2025 ಈ HRG ಕಂಪ್ನಿ ಮಾಲೀಕರ ಮನೆಯಲ್ಲಿ ಆಲ್ಮೋಸ್ಟ್ 10 ಲಕ್ಷ ವ್ಯಾಲ್ಯೂದು ಗೋಲ್ಡ್ ಆರ್ಟಿಕಲ್ಸ್ ಕಳ್ತನ ಆಗಿತ್ತು. ಅದು ಈಗ ಡಿಟೆಕ್ಟ್ ಮಾಡಿ ಇದರಲ್ಲಿ ನೇಪಾಳದವನು ಒಬ್ಬ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನು ಆಲ್ಮೋಸ್ಟು ನಮ್ಮ ದೇಶನೇ ಬಿಟ್ಟು ಓಡೋಗೋ ಸಂಭಾವನೆ ಭಾಳ ಜಾಸ್ತಿ ಇತ್ತು. ಭಾಳ ಕ್ವಿಕ್ಕಾಗಿ ಡಿಟೆಕ್ಟ್ ಮಾಡಿ ಈ ಆರೋಪಿನ ನಾವು ಪತ್ತೆ ಹಚ್ಚಿ ಇವನ್ನ ಅರೆಸ್ಟ್ ಮಾಡಿ ಈ ಕಂಪ್ಲೀಟಾಗಿ ಅವನ ಹತ್ರ ಎಲ್ಲ ಪ್ರಾಪರ್ಟಿಗಳು ರಿಕವರ್ ಮಾಡಿದ್ದೇವೆ. ಹಾಗೆ ಈ ಹೊಸಪೇಟೆ ಕ್ರೈಮ್ ನಂಬರ್ 27 ಇದರಲ್ಲಿ ಅವರು ಮದುವೆಗೆ ಹೋಗಿದ್ದಾಗ ಅವ್ರ ಮನೆಯಲ್ಲಿ ಇದ್ದಿದ್ದ ಎಲ್ಲ ಪ್ರಾಪರ್ಟಿ ಕಣ್ಮರೆ ಆಗಿತ್ತು. ಇವನೊಬ್ಬ ಆರೋಪಿ ಮೊಹಮ್ಮದ್ ಅಲಿ
ನಾಲಾಬಂದಿ ಅಲಿಯಾಸ್ ನಾಲಾಬಂದಿ ಹುಬ್ಬಳ್ಳಿ ಅಂತ. ಹುಬ್ಬಳ್ಳಿಯವನು ಬಹಳ ನಟೋರಿಯಸ್ ಕ್ರಿಮಿನಲ್. ಈಗ ತಾನೇ ನಮ್ಮ ಅಧಿಕಾರಿಗಳು ಎಕ್ಸ್ಪ್ಲೇನ್ ಮಾಡೋದು ತಾವು ನೋಡಿದ್ದೀರಾ. ಹಾಗೆಯೇ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳು. ಹೊಸಪೇಟೆದು ಕ್ರೈಮ್ ನಂಬರ್ 331 ನಲ್ಲಿ 26/25 ಸಾಕಷ್ಟು 8,50,000 ಇದು ಪಾಪ ಆ ವ್ಯಕ್ತಿ ಒಂದು ಚಿಕಿತ್ಸೆ ಮಾಡಿಸ್ಕೊಳ್ಬೇಕಾಗಿರುತ್ತೆ. ಅವರು ಚಿಕಿತ್ಸೆಗಂತ ಹೈದರಾಬಾದ್ಗೆ ಹೋದರೆ ಪಾಪ ಆಲ್ರೆಡಿ ಕಷ್ಟದಲ್ಲಿದ್ದವರು ಅವರು ವಾಪಸ್ ಬಂದು ನೋಡಿದ್ರೆ 9 ಲಕ್ಷದಷ್ಟು ಮನೇಲಿದ್ದಿದ್ದ ಎಲ್ಲ ವ್ಯಾಲ್ಯೂಯಬಲ್ಸು ಕಳ್ತನ ಆಗೋಗಿದೆ. ಪಾಪ ಬಹಳ ಕಷ್ಟದಲ್ಲಿ ನೋವಿನಿಂದ ಅವ್ರು ಬಂದು ಪೊಲೀಸ್ ಠಾಣೆ ಅಪ್ರೋಚ್ ಮಾಡಿದಾಗ ಇಮಿಡಿಯೇಟಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ ಗಣೇಶ್ ಅಂತ ಇವನನ್ನು ನಾವು ಅರೆಸ್ಟ್ ಮಾಡಿ ಈ ಸಂಪೂರ್ಣವಾಗಿ 8.5 ಲಕ್ಷದಷ್ಟು ಅವರ ಪ್ರಾಪರ್ಟಿ ಏನೋಗಿತ್ತು ಅದನ್ನು ರಿಕವರ್ ಮಾಡಿ ಇವತ್ತು ರಿಟರ್ನ್ ಮಾಡಿಕೊಟ್ಟಿದ್ದೇವೆ. ಹಾಗೆ ಕೊಟ್ಟೂರು ಠಾಣೆ ಕ್ರೈಮ್ ನಂಬರ್ 70 4 ಜನ ಅಂತಾರಾಜ್ಯ ಕಳ್ಳರು ಇವರು. ಈ ಪ್ರಕರಣದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ ಸುಮಾರು 3,10,000 ಪ್ರಾಪರ್ಟಿಗಳನ್ನ ರಿಕವರ್ ಮಾಡಿ ಇವತ್ತು ರಿಟರ್ನ್ ಮಾಡಿದ್ದೇವೆ. ಹಾಗೆ ಈ ಹರಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಗಾಂಬ ಬಸ್ನಲ್ಲಿ ಬಿಜಾಪುರದಲ್ಲಿ ಅವರ ವ್ಯಾಪಾರಕ್ಕಾಗಿ ಆಲ್ಮೋಸ್ಟು 806 ಗ್ರಾಮು ಚಿನ್ನ ಬಂಗಾರದ ಆಭರಣಗಳನ್ನ ಅವರು ಸಾಗಿಸ್ತಾ ಇರಬೇಕಾದ್ರೆ ಇದು ಒಂದೇ ಕನ್ಸೈನ್ಮೆಂಟು 61,25,600 ರೂಪಾಯಿ ಇದು. ಸೊ ಅಲ್ಲಿ ಇವರಿಂದ ಕಳ್ಳರು ಕಳ್ತನ ಮಾಡಿಕೊಂಡು ಈ ಪ್ರಕರಣದಲ್ಲಿ ನಾವು ಕೃಷ್ಣ ನಾಯಕ, ನಿತ್ಯಾನಂದ, ಮಂಜುನಾಥ ಇದರಲ್ಲಿ ನೋಡಿ ವಿಚಿತ್ರ ಅಂದರೆ ಆ ಬಸ್ಸು ಚಾಲಕ ಮತ್ತು ಕಂಡಕ್ಟ್ರೇ ಮಿಕ್ಸ್ಡಪ್ ಇದ್ದರು. ಸೊ ಅವರೇ ಮಿಕ್ಸ್ಡಪ್ ಇದ್ದು ಇವನು ಇನ್ನೊಬ್ಬನ ರೆಡಿ ಮಾಡಿ ಇದೊಂಥರ ಬಹಳ ಘೋರವಾದ ಅಪರಾಧ. ಇದು ಬಹಳ ಟೆಕ್ನಿಕಲಿ ಡಿಫಿಕಲ್ಟ್ ಇತ್ತು ಇದನ್ನು ಡಿಟೆಕ್ಟ್ ಮಾಡೋದಕ್ಕೆ. ನಮ್ಮ ಹರಪನಹಳ್ಳಿ ಟೀಮು ಒಳ್ಳೆ ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದಾರೆ. ಹಾಗೆ ಹರಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಶಾಸಕರ ಕಚೇರಿಗೇನೆ ಯಾರೋ ಸರಿಯಾಗಿ ಬೀಗ ಹಾಕಿಲ್ದಿದ್ದ ಅಂತ ಅಂದ್ಕೊಂಡವರು ಬೀಗ ಮುರಿದು ಅಕ್ರಮವಾಗಿ ಪ್ರವೇಶ ಮಾಡಿ ಕಚೇರಿಯಲ್ಲಿದ್ದ 10,80,000 ಬಂಗಾರ ಮತ್ತು ಬೆಳ್ಳಿ ಈ ಆಭರಣಗಳು, ಒಂದು 2.5 ಲಕ್ಷ ಕ್ಯಾಶು ಇದು ಕಳ್ತನ ಆಗಿತ್ತು. ಇದರಲ್ಲೂ ಮತ್ತು ಇಂಟರ್ಸ್ಟೇಟ್ ಕ್ರಿಮಿನಲ್ಸ್ ಇವರು ಜೀಲಿಯಾ ಅಂತ ಒಬ್ಬ, ರಾಕೇಶ್ ಪವಾರ್ ಅಂತ ಒಬ್ಬ ಮಧ್ಯಪ್ರದೇಶದವರು. ನೋಡಿ ಎಲ್ಲಿಂದ ಎಲ್ಲಿಗೆ ಬರ್ತಾರೆ ಮಧ್ಯಪ್ರದೇಶದ ಕ್ರಿಮಿನಲ್ಗಳು ಬಂದು ಹರಪನಹಳ್ಳಿ ಶಾಸಕರ ಕಚೇರಿಯಲ್ಲಿ ಕಳ್ತನ ಮಾಡ್ತಾರೆ ಅಂದರೆ ಇದೆಲ್ಲ ಭಾಳ ಚಾಲೆಂಜಿಂಗ್. ಅಂದರೆ ಸರಿಯಾಗಿ ಟೆಕ್ನಿಕಲಾಗಿ ವರ್ಕೌಟ್ ಮಾಡಲ್ಲ ಅಂದರೆ ಇವು ಸಿಗೋ ಕೇಸ್ಗಳೇ ಅಲ್ಲ. ಬಹಳ ಪರಿಶ್ರಮ ನಮ್ಮ ಸಿಬ್ಬಂದಿ, ಎಸ್ಪೆಷಲಿ ನಮ್ಮ ಕ್ರೈಮ್ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಾಗೆ ಹರಪನಹಳ್ಳಿ ಕ್ರೈಮ್ ನಂಬರ್ 108 3 ಜನ ಆರೋಪಿಗಳು ಚಂದ್ರಶೇಖರ, ಮಣಿಕಂಠ ಮತ್ತು ಭೀಮೇಶ್ ಇವ್ರನ್ನ ಅರೆಸ್ಟ್ ಮಾಡಿ 3.5 ಲಕ್ಷ ರಿಕವರ್ ಮಾಡಿದ್ದೀವಿ. ಚಿತ್ರವಾಡಿಗೆಯಲ್ಲಿ ಕ್ರೈಮ್ ನಂಬರ್ 54 6.25 ಲಕ್ಷದ ಪ್ರಾಪರ್ಟಿ ರಿಕವರ್ ಮಾಡಿದ್ದೇವೆ. ಹಾಗೆ ಈ 2 ವೀಲರ್ ಇದೊಂದು ಬಹಳ ದೊಡ್ಡ ಮೆನೇಸ್ ಆಗಿಬಿಟ್ಟಿದೆ. ಇವತ್ತು ನಾವು ಗಾಡಿಗಳಲ್ಲಿ ನಿಲ್ಲಿಸಿರೋದು ಒಂದು ಭಾಗ ಆಯಿತು. ಎರಡನೇ ಭಾಗ ಬಹಳ ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡಿ ಯಾರು ಕದೀತಾ ಇದ್ದಾರೆ, ಎಲ್ಲಿ ಮಾರ್ತಾರೆ, ಏನೋ ನಕಲಿ ದಾಖಲೆಗಳಾಗ್ತಾ ಇದೆಯಾ, ಇದನ್ನು ನಾವು ಬ್ಯಾಕ್ ಎಂಡ್ ಇವಾಗ ಬಹಳ ಡೀಟೇಲ್ ಆಗಿ ತನಿಖೆ ಮಾಡ್ತಿದ್ದೀವಿ. ಒಂದು ಆಯಿತು, ಕಳ್ತನ ಆಯಿತು, ರಿಕವರಿ ಮಾಡಿದ್ವಿ, ಆರೋಪಿಗಳನ್ನ ಪತ್ತೆ ಹಚ್ಚಿದ್ವಿ. ಬಟ್ ಸೋರ್ಸ್ ಮಾರ್ಕೆಟ್ ಯಾವುದು? ನಮಗೀಗ ಕೆಲವು ಮಾಹಿತಿಗಳ ಪ್ರಕಾರ ಪಾಪ ಹಳ್ಳಿಗಳಲ್ಲಿ ಅಮಾಯಕರಿರ್ತಾರೆ, ಅವ್ರಿಗೆ ಯಾವುದೋ ಫೋರ್ಜಿಡ್ ಡಾಕ್ಯುಮೆಂಟ್ಸ್ ತಗೊಂಡು 50,000 ಒಳ್ಳೆ ಬೈಕ್ನ 10,000 ಕೊಟ್ಬಿಟ್ರೆ ಅವ್ನು ಏನು ಕ್ವಶನ್ ಕೇಳ್ದಲ್ಲ ತಾಂತಾನೆ. ಏನೋ ಹಳ್ಳಿಯಲ್ಲಿ ಯಾವನ RTO ಚೆಕ್ ಮಾಡಲ್ಲ, ಪೊಲೀಸರು ಚೆಕ್ ಮಾಡೋದು ಕಷ್ಟ ಇದೆ, ಅವ್ನು ಬರೀ ಹೊಲ ಮನೆ ಹೋಗ್ತಾ ಇರ್ತಾನೆ. ಹಾಗಾಗಿ ನಾವು ಡಿಟೆಕ್ಟ್ ಮಾಡಿರೋದು ಅಷ್ಟೇ ಅಲ್ಲ, ಈ ಜಾಲ ಏನಿದೆ ಅದನ್ನು ನಾವು ಭೇದಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಫೇಕ್ ಗೋಲ್ಡ್ದು ಒಂದು ದೊಡ್ಡ ಗ್ಯಾಂಗ್ ಆಪ್ರೇಟ್ ಮಾಡ್ತಾಯಿತ್ತು ವಿಜಯನಗರ ಜಿಲ್ಲೆಯಲ್ಲಿ. ನಮ್ಮ SP ಅವರಿಗೆ ನಾವು ಈ ಹಿಂದೆನೇ ಕ್ಲಿಯರ್ ಕಟ್ ಮ್ಯಾಂಡೇಟ್ ಕೊಟ್ಟು ಈ ಏನು ಫೇಕ್ ಗೋಲ್ಡ್ ಕೇಸ್ಗಳಿದ್ದಾವೆ ನಿಲ್ಲಬೇಕು, ಇದಕ್ಕೆ ಯಾವಂದೇ ಸಪೋರ್ಟು, ಈವನ್ ಇನ್ಕ್ಲೂಡಿಂಗ್ ಯಾವನಾದ್ರು ಪೊಲೀಸ್ ಸಿಬ್ಬಂದಿ ಸಪೋರ್ಟ್ ಇದ್ದರೂ ನಿಲ್ಲಬೇಕು, ಅವ್ರನ್ನೂ ಸಹ ಹಿಡಿದು ಜೈಲಿಗೆ ಹಾಕ್ಬೇಕಂತ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ.
ಯಾಕೆಂದರೆ ಕೆಲವು ಕಡೆ ಆ ಥರ ಇಂಪ್ರೆಷನ್ಸ್ ಬಂತು, ಯಾಕೆ ಆಗ್ತಾ ಇದೆ ಅಂತ. ಬಟ್ ಮೇಲ್ನೋಟಕ್ಕೆ ನಾವು ಇವಾಗ ನೋಡಿದಾಗ ಅವು ಭಾಳ ಆರ್ಗನೈಸ್ಡ್ ಗ್ಯಾಂಗ್ಸು ಈ ಕೆಲಸಗಳು ಮಾಡ್ತಾಯಿದ್ವು. ಸೊ ಈ ಕ್ರೈಮ್ ನಂಬರ್ 57ನಲ್ಲಿ 30 ಲಕ್ಷ ರೂಪಾಯಿ ವರ್ತು 30 ಲಕ್ಷ ರೂಪಾಯಿ ಅವ್ರ ಹತ್ರ ದುಡ್ಡು ಕಿತ್ಕೊಂಡು ನಕಲಿ ಗೋಲ್ಡ್ ಕಾಯಿನ್ಸ್ ಕೊಟ್ಟು ಹೋಗಿದ್ರು. ಆ ಎಂಟೈರ್ 30 ಲಕ್ಷನ ನಾವು ಇವತ್ತು ರಿಕವರ್ ಮಾಡಿ ಕೇಸ್ ಡಿಟೆಕ್ಟ್ ಮಾಡಿದ್ದೀವಿ. ಹರಪನಹಳ್ಳಿಯಲ್ಲಿ ಸಹ ಇದೇ ಥರದ ಕೇಸುಗಳಲ್ಲಿ ಒಂದು ಕೇಸ್ನಲ್ಲಿ 8 ಲಕ್ಷ, ಇನ್ನೊಂದು ಕೇಸ್ನಲ್ಲಿ 6 ಲಕ್ಷ, ಕ್ರೈಮ್ ನಂಬರ್ 120, 173 ಈ ಕೇಸುಗಳು ಸಹ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಹಾಗೆ ಹಡಗಲಿಯಲ್ಲಿ 40 ಲಕ್ಷ, ಇದು ಫೇಕ್ ಗೋಲ್ಡ್ ಕೇಸೇ, ಇದು 40 ಲಕ್ಷ ಕೇಸಿದು, ಕ್ರೈಮ್ ನಂಬರ್ 4 ಆಫ್ 26. ಇದರಲ್ಲಿ ಈ ಹನುಮಂತಪ್ಪ ಕೊರಚರಟ್ಟಿ ಹರಪನಹಳ್ಳಿ, ಇದು ನಮ್ಮ ಹರಪನಹಳ್ಳಿಯಲ್ಲಿ ಕೆಲವು ಗ್ಯಾಂಗುಗಳು ಇರೋದನ್ನು ನಾವು ಈಗಾಗಲೇ ಟೆಕ್ನಿಕಲಿ ತಿಳ್ಕೊಂಡಿದ್ದೇವೆ. ಅರೆಸ್ಟ್ ಮಾಡೋದೊಂದೇ ಅಲ್ಲ, ಮುಂದೆ ಯಾವ ಎಲ್ಲೆಲ್ಲಿ ಕಾನೂನು ರೀತಿ ನಮಗೆ ಅವಕಾಶ ಇದೆ, ಬಹಳ ಕಠಿಣವಾದ ಎಕ್ಸ್ಟರ್ಮೆಂಟ್ ಆ್ಯಕ್ಟ್ನಲ್ಲಿ ಸಹ ಕ್ರಮ ಮಾಡೋದ್ರ ಬಗ್ಗೆ ಈಗಾಗಲೇ SP ಅವರಿಗೆ ಗಮನ ವಹಿಸೋಕೆ ಹೇಳಿದ್ದೇವೆ. ಈಗಾಗಲೇ ನೋಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ನಾನು ತಮ್ಮ ಮೂಲಕ ಪ್ರತಿಯೊಬ್ಬರಿಗೂ ಅಪೀಲ್ ಮಾಡ್ತೇನೆ. ಈಗ ನಾವು ಕೇಸ್ ಕೊಟ್ಟರು, ರಿಜಿಸ್ಟ್ರ್ ಮಾಡಿದ್ವಿ, ಇವತ್ತು ಪ್ರಾಪರ್ಟಿ ಕೊಟ್ಬಿಟ್ವಿ, ನಾಳೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಕ್ಕೆ ಕರೆದಾಗ ಇದರಲ್ಲಿ 90% ಜನಕ್ಕೆ ಉತ್ಸಾಹ ಇರಲ್ಲ. ಅವ್ರದ್ದು ತಪ್ಪು ಅಂತ ಹೇಳಲ್ಲ, ಇದೇನಾಗುತ್ತೆ, ಕಳ್ತನ ಆಯಿತು, ಕೇಸ್ ಕೊಟ್ವಿ, ಡಿಟೆಕ್ಟ್ ಆಯಿತು, ಅಲ್ಲಿಗೆ ಅದು ಮುಗೀತು ಅಂತ ಅವ್ರಿಗೆ ಭಾವನೆ. ಬಟ್ ಇನ್ನೊಬ್ಬರ ಮನೆಯಲ್ಲಿ ಕಳ್ತನ ಆಗಬಾರ್ದಂದ್ರೆ ಇವರು ಹೋಗಿ ಸರಿಯಾಗಿ ಟ್ರಯಲ್ನಲ್ಲಿ ಸಾಕ್ಷ್ಯಗಳು ಹೇಳಿ ಶಿಕ್ಷೆ ಆಗೋದಾದರೆ ಮಾತ್ರ ಈ ಒಂದು ವಿಷಯ ಸೈಕಲ್ಗೆ ಕಡಿವಾಣ ಬೀಳ್ತದೆ. ವಿಜಯನಗರ ಜಿಲ್ಲೆಯು ರಾಜ್ಯದಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣದ ಮಳೆಯಾಗಿರುವ ಜಿಲ್ಲೆಯಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಕವಿತಾ S ಮನ್ನಿಕೇರಿರವರು ಎಲ್ಲಾ ತಾಲೂಕುಗಳಿಗೂ ಭೇಟಿ ನೀಡಿ ರೈತರೊಂದಿಗೆ ಮಾತನಾಡಿದ್ದಾರೆ. ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ರೈತರ ಜಮೀನುಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಮಾತನಾಡುತ್ತಾ ಬಿತ್ತನೆ ಮಾಡಿ ಎಷ್ಟು ದಿನಗಳಾಗಿವೆ, ಬಿತ್ತನೆಗೆ ಮಾಡಿದ ಖರ್ಚು ಎಷ್ಟಾಗಿದೆ ಎಂದು ವಿಚಾರಿಸಿದರು. ಈ ವೇಳೆ ಜನರು ಹೆಚ್ಚಾಗಿ ಗುಳೆ ಹೋಗುತ್ತಿರುವುದು ಕಂಡು ಬಂದಿದೆ. ಗುಳೆ ಹೋಗುವವರ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನ ಹರಿಸಲು ಚಿಂತನೆ ನಡೆಸುತ್ತಿದ್ದೇವೆ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ ಬಿತ್ತನೆ ಮಾಡಿರುವುದರ ಕುರಿತು ವೀಕ್ಷಣೆ ನಡೆಸಿ ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸುತ್ತೇವೆಂದು ಹೇಳಿಕೆ ನೀಡಿದ್ದಾರೆ. ಮಕ್ಕಳಿಗೆ ಕರ್ಕೊಂಡು ಹೋಗ್ಯಾರ ಮೇಡಮ್. ಅವಾಗ ಬೇರೆ 3 ವರ್ಷ ಇಲ್ಲೆಲ್ಲ ಹಾಸ್ಟೆಲ್ಗೆಲ್ಲ ಸೇರಿಸಿ ಇಲ್ಲಿ ಇತ್ತು ಮೇಡಮ್. 2 ವರ್ಷಕ್ಕಾಗಿ ಸಿಗಲ್ಲ ಮೇಡಮ್. ಅದನ್ನು ತೆಗೆದುಬಿಟ್ಟ ಮೇಡಮ್. ಅಲ್ಲ ನಾವು ಬೇರೆ ಜಾಗ ಹಾಸ್ಟೆಲಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 3 ಹಾಸ್ಟೆಲ್ಗೂ ಬರ್ತಾ ಇಲ್ಲ ಮೇಡಮ್. ಆಯ್ತಾ PDO ಎಲ್ಲಿದ್ದಾರೆ ಒಂದು ಲಿಸ್ಟ್ ಮಾಡಕ್ಕೆ ಹೇಳಿ. ಆಯ್ತು, ಈಗ ಫಸ್ಟ್ ಇದು ಕಾನ್ಸಂಟ್ರೇಟ್ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ವಿಚಾರ ಬನ್ನಿ ಅಮ್ಮ. ನೀವು ಹಾಕಿದ್ದೀರಾ? ಎಲ್ಲಿ ಏನು ಹಾಕಿದ್ದೀರಾ? ನಿಮ್ದು ಇದೇ ತರ ಇದೆಯಾ ಪರಿಸ್ಥಿತಿ? ಇದೆ, ಎಲ್ಲ ಹೊರಗೋಗಿದೆ.
ಮಾಡಿಸ್ಬೇಕಲ್ಲ, ಮತ್ತೆ ಮಾಡಿಸ್ಲಿಲ್ಲ ಅಂದ್ರೆ ನಿಮಗೆ ಲಾಸ್ ಅಲ್ವಾ? ಮಾಡಿಸಿದ್ದೀರಿ ಈ ಸಲ ಮಾಡಿಸಿ. ಈಗಲೂ ಅವಕಾಶ ಈಗ 31ನೇ ತಾರೀಕುವರೆಗೂ ಅವಕಾಶ ಇದೆ. ಎಲ್ಲರೂ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ತಾವೇನು ಮುಖಂಡರು ಹೇಳ್ಬಿಟ್ಟು ಮಾಡಿಸಿ, ಜಾಗೃತಿ ಮೂಡಿಸ್ರಿ. ಆಮೇಲೆ ಅದೇ ರೀತಿ SIR ನಡೀತಾ ಇದೆ, ಗೊತ್ತಲ್ವಾ ನಿಮಗೆ, ಎಲೆಕ್ಷನ್ದು. ಸೊ ನಿಮ್ಮ ಮತದಾರದ್ದು ಒಂದು ಬಂದು BLO ನಿಮ್ಮ ಮನೆಗೆಲ್ಲ ಒಂದೊಂದು ಇದು ಕೊಟ್ಟಿದ್ದಾರೆ, ಫಾರ್ಮು, ಅದೆಲ್ಲ ತುಂಬಿಕೊಟ್ಟಿದ್ದೀರಾ? ಅದನ್ನೆಲ್ಲ ತುಂಬಿಬಿಟ್ಟು ನೀವೇ ಸೈನ್ ಮಾಡಿ ಕೊಡಬೇಕು. ಇಲ್ಲಾಂದರೆ ನೆಕ್ಸ್ಟ್ ನಿಮ್ಗೆ ಓಟ್ ಹಾಕೋಕ್ಕೆ ಅವಕಾಶ ಇರೋದಿಲ್ಲ. ಫಸ್ಟ್ ನೀವು ಮಾಡಬೇಕಾಗಿರೋದು ಇನ್ಶೂರೆನ್ಸ್ ಕಟ್ಟಿ. ಎಲ್ಲರಿಗೂ ನೀವು ರೈತ ಮುಖಂಡರು ಏನಿರ್ತೀರಿ ಸ್ವಲ್ಪ ಎಲ್ಲರಿಗೂ ಪ್ರಚಾರ ಮಾಡಿ ಇನ್ಶೂರೆನ್ಸ್ ಮಾಡೋದಕ್ಕೆ ಹೇಳಿ. ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಏನು ಲಾಸ್ ಆಗಿದೆ. ಮಿಸ್ಟರ್ ಭೀಮರಾಜ್ ಯಾರು ಮುಂದೆ ಮಳೆ ಆದ್ರೂ ಬರಂಗಿಲ್ಲ. ಕಾಣ್ತಾ ಇದ್ದೀನಿ. ಮುಕ್ತಾರಿಂದ ಬಂದ್ಬಿಟ್ಟು ಬೋರ್ವೆಲ್ ಸಹ ನಿಮಗೆ ಆಗಲಿ ನೀರಿಲ್ಲ. ಆಯ್ತು, ಚೆನ್ನಾಗಿ ಬಂದಿದ್ರೆ ಎಷ್ಟು ಬರ್ತಾ ಇತ್ತು ನಿಮಗೆಲ್ಲ? ಎಲ್ಲ ಖರ್ಚು ಬಿಟ್ಟು ಆಯ್ತು, ಖರ್ಚೆಲ್ಲ ಬಿಟ್ಟು ಎಷ್ಟು ನಿಮಗೆ? ಈಗ 75,000 ಇನ್ವೆಸ್ಟ್ ಮಾಡಿದ್ದೀರಿ ಲೆಕ್ಕದಲ್ಲಿ. ಜಿಲ್ಲೆ ಈ ಸಲ ಲಾರ್ಜೆಸ್ಟ್ ಡೆಫಿಸಿಟ್ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಕಡಿಮೆ ಮಳೆ ಆಗಿರುವಂಥದ್ದು ನಮ್ಮ ವಿಜಯನಗರ ಜಿಲ್ಲೆ. ಹಾಗಾಗಿ ನಾವು ಪ್ರತಿ ತಾಲೂಕಿಗೆ ಇವತ್ತು ನಮ್ಮ ಅಧಿಕಾರಿಗಳು CO, ತಹಶೀಲ್ದಾರ್, AC ಮತ್ತು ಅಗ್ರಿಕಲ್ಚರ್ JD ಮತ್ತು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಲ್ಲ ಸಿಬ್ಬಂದಿಗಳು, ಆಫೀಸರ್ಸು ಮತ್ತು ಸಿಬ್ಬಂದಿಗಳು ನಾವು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಅನ್ನೋದಕ್ಕೋಸ್ಕರ, ಗ್ರೌಂಡ್ ಟ್ರೂತಿಂಗ್ ಅಂತಾರೆ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಈಗ ಎಲ್ಲ ಪ್ರತಿಯೊಂದು ನಾವು ಐಡೆಂಟಿಫೈ ಮಾಡಿ ನಮ್ಮ ಅಗ್ರಿಕಲ್ಚರ್ JD ಒಂದು ರೂಟ್ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಎಲ್ಲ ತಾಲೂಕಲ್ಲೂ ರೇನ್ ಫೆಡ್ ಜಮೀನು ಏನಿದೆ, ಮಳೆ ಆಶ್ರಿತ ಕ್ರಾಪ್ಸ್ ಎಲ್ಲಿ ಲಾಸ್ ಆಗಿದೆ, ಎಲ್ಲಿ ಏನಾದರೂ ಪರಿಸ್ಥಿತಿ ಏನಿದೆ ಅಂತ ಅನ್ನೋದಕ್ಕೋಸ್ಕರ ನಾವು ಸ್ಟಡಿ ಮಾಡೋಕ್ಕೆ ಬಂದಿದ್ದೀವಿ. ಸೊ ಆ ರಿಪೋರ್ಟ್ ನಾವು ತೊಗೊಂಡು ನಂತರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಇವತ್ತೆಲ್ಲ ನಾವು ಮುಗಿಸ್ತೀವಿ, 1 ವೀಕಲ್ಲಿ ನಾವು ಕಳಿಸ್ಕೊಡ್ತೀವಿ ಇದನ್ನು. ಇದು ಇವತ್ತು ನಾವೆಲ್ಲ ಒಂದು ನೋಡಿದ್ರೆ ಗೊತ್ತಾಗುತ್ತೆ, ನಾವು ಪ್ರತಿಯೊಂದು ಹೊಲಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಾವು ಪ್ರತಿ ತಾಲೂಕಲ್ಲೂ 2 ಪ್ಲೇಸಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಇವತ್ತು ಫುಲ್ಲು ನಮ್ಮದು ಎಲ್ಲ ಫೀಲ್ಡ್ ವಿಸಿಟೇ ಇರುತ್ತೆ. 65%, -65 ಇದೆ. ಹೌದು, CM ಅವರು ಇದನ್ನು ಡೆಫಿಸಿಟ್ ಅಂತ ಅವರು ಇದು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಗ್ರೌಂಡ್ ಟ್ರೂತಿಂಗ್ ಮಾಡ್ಕೊಂಡು ರಿಪೋರ್ಟ್ ಕಳಿಸಿ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇದು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಜಿಲ್ಲೆಯಲ್ಲೇ ಫೋಕಸ್ ಮಾಡಿರುವಂತ ಮಾಹಿತಿ. ಯಾಕಂದ್ರೆ ಇಲ್ಲೇ ಲಾರ್ಜೆಸ್ಟ್ ಡೆಫಿಸಿಟ್ ಇರೋದು ಇಡೀ ನಮ್ಮ ಕರ್ನಾಟಕಾದ್ಯಂತ. ಲಾರ್ಜೆಸ್ಟ್ ಡೆಫಿಸಿಟ್ ಅಂದರೆ ವಿಜಯನಗರ ಜಿಲ್ಲೆ. ಮಳೆ ಕೊರತೆ ಇರೋದು, ತೀವ್ರ ಮಳೆ ಕೊರತೆ. ಇಲ್ಲ, ನಮ್ಮ ಎಲ್ಲ ವಿಜಯನಗರ ಪೂರ್ತಿ ಇದನ್ನು ಕವರ್ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 70% ಗುಳೆ ಹೋಗಿದೆ. ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಮಾತಾಡಿದೆ, ಮಕ್ಕಳನ್ನ ನೀವು ಹೋಗಬಾರ್ದು. ಈಗ ನರೇಗಾದ ವರ್ಕು ಸ್ಟಾರ್ಟ್ ಆಗಿದೆ, ಇದು VB ರಾಮ್ಜಿ ವರ್ಕು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ, ನಮ್ಮಲ್ಲೇ ನಮ್ಮ ಪಂಚಾಯತ್ ವತಿಯಿಂದ ಕೆಲಸಗಳು ಸಿಗುತ್ತೆ, ದಯವಿಟ್ಟು ಇಲ್ಲೇ ಇರಿ. ಮಕ್ಕಳನ್ನ ಹೋದ್ರೂ ಸಹ ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ಬೇಡಿ. ನೀವು ಮಕ್ಕಳ ಲಿಸ್ಟ್ ನಮ್ಮ PDOಗೆ ಅಥವಾ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಟೀಚರ್ಸ್ಗೆ ಕೊಟ್ಟರೆ ನಾವು ಬೇರೆ ಹಾಸ್ಟೆಲಲ್ಲಿ ಎಲ್ಲರ ಇರೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅವ್ರಿಗೆ ಬೇರೆ ಕಡೆ ಇಲ್ಲೇ ಅಂತಲ್ಲ, ಬೇರೆ ಕಡೆ ಬೇರೆ ಹಾಸ್ಟೆಲಲ್ಲಿ ಎಲ್ಲಿ ಇದೆ ಎಲ್ಲಾದರೂ ಮಾಡ್ತೀವಿ ಹಾಸ್ಟೆಲಲ್ಲಿ.
ಈಗ 1ನೇ ಕ್ಲಾಸ್ 2ನೇ ಪ್ರಾಥಮಿಕ ಹಂತದಲ್ಲೇ ಅವರಿಗೆ education ಸಿಗ್ತಾ ಇದೆ. ಅದಕ್ಕೆ ಅವರು ಎಲ್ಲರೂ ಗುಳೆ ಹೋಗೋ ಅವಶ್ಯಕತೆ ಇಲ್ಲ. ಹೋದರೆ ಅವರು ಮನೆಯಲ್ಲಿ ಯಾರನ್ನಾದ್ರೂ ಬಿಟ್ಟು ಹೋಗ್ಬೇಕಾಗುತ್ತೆ. ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಇದೆ. ಹೊಸಪೇಟೆಯ ಸಂಡೂರು ರಸ್ತೆಯ HLC ಕಾಲುವೆಯಲ್ಲಿ ಅನಾಮಧೇಯ ಗಂಡಸಿನ ಶವ ಪತ್ತೆಯಾಗಿದ್ದು, ಈ ಘಟನೆಯನ್ನು ನೋಡಲು ಮುಗಿಬಿದ್ದ ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಈ ಘಟನೆಯು ಕಾಲು ಜಾರಿ ಬಿದ್ದಿದ್ದರಿಂದಾನೋ ಅಥವಾ ಕೊಲೆಯೋ ಎಂದು ತನಿಖೆಯಿಂದ ತಿಳಿಯಬೇಕಿದೆ. ವಿಜಯನಗರ ಜಿಲ್ಲೆಯಾದ್ಯಂತ ಮುಂಗಾರು ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಜಮೀನಿನಲ್ಲಿ ಬಿತ್ತನೆ ಮಾಡಿರುವ ರೈತರು ಮಳೆಗಾಗಿ ಕಾದು ಕೂತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮ ವ್ಯಾಪ್ತಿಯ ಇಟಗಿ, ಉತ್ತಂಗಿ, ಸೋಗಿಯಲ್ಲಿ ರೈತರು ಬಿತ್ತನೆ ಮಾಡಿದ ಮೆಕ್ಕೆಜೋಳ ಬೆಳೆಯನ್ನು ಮಳೆ ಇಲ್ಲದ ಕಾರಣ ತಾವೇ ನಾಶ ಮಾಡುತ್ತಿರುವ ದೃಶ್ಯ ಕಂಡುಬಂದಿದೆ. ಹರಪನಹಳ್ಳಿ ತಾಲೂಕಿನ ಬಾಗಳಿಯ ಶ್ರೀ ಕಲ್ಲೇಶ್ವರ ದೇಗುಲಕ್ಕೆ ಪ್ರವಾಸಕ್ಕೆಂದು ತೆರಳಿದ್ದ ಗಾಜಿನಕೇರಿಯ ನಿವಾಸಿಗಳಾದ
ವಿನೋದ್ ವಿದ್ಯಾ ದಂಪತಿಯ ಪುತ್ರ ವಿಷ್ಣು ಎನ್ನುವ ಮಗು ಕಾಲು ಜಾರಿ ಪುರಾತನ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿದೆ. ಮಗು ಕಳೆದುಕೊಂಡ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಅವಾಗ ಗೌಡ್ರ ಮಕ್ಕಳ ಸತ್ರಲ್ಲಿಂದ ಯಾರು ಬಿದ್ದಲ್ಲಿ ಬಹಳ ಹೊತ್ತಾಗಿಲ್ಲ ಸರ್ ಅದು ಸರಿ ಎಲ್ಲ ಸರಿ ಆಂಬುಲೆನ್ಸ್ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದ ತಹಶೀಲ್ದಾರರ ಕಚೇರಿಯಲ್ಲಿ ಮಹಿಳಾ ಅಧಿಕಾರಿಯೊಬ್ಬರು ಪಹಣಿ ತಿದ್ದುಪಡಿ ಮಾಡಲು ರೈತನಿಗೆ 10,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಇಂದು ಹಣ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಮಹಿಳಾ ಅಧಿಕಾರಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ.